ನೀವು ವಾಕ್ಯದ ಜೊತೆ ಅಂಟಿಕೊಂಡರೆ ನೀವು ಒಂದು ಸಾಕ್ಷಿಯ ಜೊತೆ ಹಿಂದಿರುಗುವಿರಿ. ಪರಮೇಶ್ವರರು ನಿಮ್ಮ ಜೀವಿತದಲ್ಲಿ ತೋರಿಸಲು ಬಯಸುತ್ತಾರೆ. ಅದು ಸ್ವಸ್ಥತೆ ಅಲ್ಲ. ಈಶ್ವರರು ನಿಮ್ಮ ಜೀವಿತದಲ್ಲಿ ಕೊಡಲು ಬಯಸುತ್ತಾರೆ. ಅದು ಒಂದು ಜಾಬ್ ಅಲ್ಲ. ಈಶ್ವರರು ನಿಮ್ಮ ಜೀವಿತದಲ್ಲಿ ಕೊಡಲು ಬಯಸುತ್ತಾರೆ. ಅದು ಹಣವಲ್ಲ. ಈಶ್ವರರು ಕೊಡಲು ಬಯಸುತ್ತಾರೆ ನಿಮ್ಮ ಆತ್ಮದಲ್ಲಿ ಆತನ ವಾಕ್ಯಗಳು. ಅದು ನಿಮ್ಮನ್ನು ಆ ಯಾವ ವಿಷಯದಲ್ಲಿ ಮಾತನಾಡುತ್ತಿದೆಯೋ ಅದನ್ನು ನಿಮ್ಮನ್ನು ಮಾರ್ಪಡಿಸುವುದು. ಮತ್ತು ನೀವು ಬೆಳೆಯುತ್ತಿದ್ದೀರಾ, ನೀವು ಹೊಳೆಯುತ್ತಿದ್ದೀರಾ ಪರಿಶುದ್ಧಾತ್ಮನ ಸಾಮರ್ಥ್ಯದಿಂದ. ನೀವು ಹೊಳೆಯುತ್ತಿದ್ದೀರಾ ಪರಿಶುದ್ಧಾತ್ಮನ ಸಾಮರ್ಥ್ಯದಿಂದ. ಮತ್ತು ನೀವು ಹೊಳೆಯುತ್ತಿದ್ದೀರಾ, ಯಾವುದು ನಿಮ್ಮನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಇದು ನಿಮ್ಮ ದಿನವಾಗಿದೆ. ಇದು ನಿಮ್ಮ ಸಮಯವಾಗಿದೆ. ಯಾವುದು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಇದು ನಿಮ್ಮ ಸಮಯವಾಗಿದೆ. ಲಾಭವು ನಿಮ್ಮದಾಗಿದೆ. ನೀವು ಹೊಸದಾಗಿ ಹುಟ್ಟಿದಾಗ ಪರಮೇಶ್ವರನ ಸಂತಾನವಾಗಿದ್ದೀರಿ. ನೀವು ಒಂದು ಹೊಸ ಸ್ವಭಾವವನ್ನು ಹೊಂದಿಕೊಳ್ಳುತ್ತೀರಿ. ಅವರು ಮಾತನಾಡುತ್ತಾರೆ, ಪಟ್ಟಣದಲ್ಲಿ ಹೀಗೆ ಆಗುತ್ತದೆ ಮತ್ತು ಅದು ಇದು ಅವ್ರ ಜೀವಿತದಲ್ಲಿ ಪ್ರಭಾವವನ್ನು ಉಂಟು ಮಾಡುತ್ತದೆ. ನಾನು ಹೇಳ್ತೀನಿ ನಾನು ಅಲ್ಲ, ನಾನು ಹೇಳ್ತೀನಿ ನೀನು ಅಲ್ಲ ಅಂದರೆ ನಾನು ಬೇರೆಯಾಗಿದ್ದೇನೆ. ನನ್ನ ಹತ್ರ ನಿತ್ಯ ಜೀವವಿದೆ. ಇದು ಹೈಲೈಟ್ ಆಗಿದೆ. ನಿತ್ಯ ಜೀವದ ಬಗ್ಗೆ, ಆ ಉಪಹಾರದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ. ನಾನು ನಿಮಗೆ ಒಂದು ವಾಕ್ಯವನ್ನು ತೋರಿಸುತ್ತೇನೆ. 2ನೇ ಕೊರಿಂಥದವರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ. ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳುವೆವು. ಗೊತ್ತಾಯ್ತಾ? ಇದು ಭೌತಿಕ ಶರೀರವಾಗಿದೆ. ಇದು ಮಾನವೀಯ ಶರೀರವಾಗಿದೆ. ನಾವು ಈ ಗುಡಾರದಲ್ಲಿರುತ್ತೇವೆ. ಮೃತ್ಯವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ಮೈ ಗುಡ್ನೆಸ್! ಅವರು ಬಯಸುತ್ತಾರೆ ನಿತ್ಯ ಜೀವವನ್ನು ನೀವು ಸ್ವೀಕರಿಸಿದಿರೋ ಪೂರ್ತಿಯಾಗಿ ಕಳಚಿ ಹೋಗಿ ನೆರಳನ್ನುಂಟು ಮಾಡಿ ನಿಮ್ಮ ಭೌತಿಕ ಜೀವನವನ್ನು, ಏಕೆಂದರೆ ಮೃತ್ಯುವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ನೀವು ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ಮಹಿಮೆಯಲ್ಲಿರುತ್ತೀರಿ. ಮಹಿಮೆಯಲ್ಲಿ ಜೀವಿಸುತ್ತಾ ಇದು ಎಲ್ಲಿಂದ ಬರುತ್ತಿದೆ? ನಿಮ್ಮಿಂದ ಬರುತ್ತಿದೆ, ಸ್ವರ್ಗದಿಂದ ಅಲ್ಲ. ಯಾವ ಜೀವನ ನಿಮ್ಮ ಹತ್ತಿರ ಇದೆಯೋ ಆತನು ಬಯಸುತ್ತಾನೆ. ಅದು ನಿಮಗೆ ಹೇಳುತ್ತದೆ, ಮದ್ಯಪಾನದಿಂದ ಮದ್ದರಾಗದೆ ಆದರೆ ಆತ್ಮದಿಂದ ತುಂಬಿಸುತ್ತಾ ಹೋಗಿರಿ. ಸರಿ ಇದೆ, ಇದು ನಿಮಗೆ ನೆನಪಿದೆ. ಆತನು ಬಯಸುತ್ತಾನೆ ನೀವು ಆತ್ಮನಿಂದ ತುಂಬಿಸಲ್ಪಡಬೇಕೆಂದು, ಆತ್ಮನಿಂದ ತುಂಬಿಸಲ್ಪಡಬೇಕೆಂದು. ನಿಮ್ಮೊಳಗಿರುವ ಪರಮೇಶ್ವರನ ವರದಾನವನ್ನು ಉತ್ಸಾಹಿತ ಮಾಡಿಕೊಳ್ಳಿರಿ, ಉತ್ಸಾಹ ಮಾಡಿರಿ. ಆತನು ಹೇಳುತ್ತಿದ್ದಾನೆ, ಅದನ್ನು ಮೇಲಕ್ಕೆ ಎತ್ತಿರಿ. ಅದು ನಿಮ್ಮ ಒಳಗೆ ಇದೆ. ಪರಮೇಶ್ವರನ ಜೀವನ ಮತ್ತು ಸ್ವಭಾವವನ್ನು ದೊಡ್ಡದಾಗಿ ಮಾಡುತ್ತಿದ್ದೀರಿ. ಅದು ನಿಮ್ಮ ಒಳಗೆ ಇದೆ. ಅದು ಭೌತಿಕ ಜೀವನದ ಮೇಲೆ ಪ್ರಬಲತೆಯನ್ನು ಪಡೆಯಬೇಕು. ಭೌತಿಕ ಶರೀರದ ಮೇಲೆ ಪ್ರಬಲತೆ ಪಡೆಯಬೇಕು. ಈ ಮೃತ್ಯು ಮುಳುಗಿ ಹೋಗಬೇಕು. ನುಂಗಿ ಹೋಗಿ ಜೀವನ ಒಂದೇ ಉಳಿಯುವಂತೆ. ಬಹಳಷ್ಟು ಮಸೀಹರಿಗೆ ಅವರ ಭೌತಿಕ ಜೀವನವು ಅವರ ಆತ್ಮವನ್ನು ಇದೇ ಕಾರಣದಿಂದ ತಲೆನೋವು, ನೆಗಡಿಯದು ಮತ್ತು ಜ್ವರದು. ಇವತ್ತು ತಲೆನೋವು ಇದೆ ಮತ್ತೆ ನಾಳೆ ಕೂಡ ಇದೆ ಮತ್ತು ಬೆನ್ನು ಇದೆ. ನೀವು ಇದನ್ನು ತಿಳಿದಿದ್ದೀರಾ? ಯಾಕೆಂದರೆ ಆತ್ಮ ಚಿಕ್ಕದಾಗಿ ಬಿಟ್ಟಿದೆ, ಅದನ್ನು ನುಂಗಿ ಬಿಟ್ಟಿದ್ದಾರೆ. ಅವರು ತಮ್ಮ ಆತ್ಮಕ್ಕೆ ಆಹಾರ ಕೊಡುವುದಿಲ್ಲ. ಅವರು ತಮ್ಮ ಶರೀರಕ್ಕೆ ಆಹಾರವನ್ನು ಕೊಡುತ್ತಾರೆ. ಅವರು ಯಾವಾಗಲೂ ತಿನ್ನುತ್ತಾ ಇರುತ್ತಾರೆ. ಬ್ರೇಕ್ಫಾಸ್ಟ್ ಇದೆ, ಲಂಚ್ ಇದೆ, ಡಿನ್ನರ್ ಇದೆ. ಅವರು ಒಂದು ದಿನದಲ್ಲಿ ಇನ್ನೂ ಹೆಚ್ಚಾಗಿ ತಿನ್ನುತ್ತಾರೆ. ನೀವು ಇದನ್ನು ತಿಳಿದಿದ್ದೀರಾ? ಆತ್ಮವು ಒಂದು ವಾರದಲ್ಲಿ ಒಂದೇ ವಾಕ್ಯ. ಆತ್ಮಿಕ ರೂಪದಲ್ಲಿ ಅವರು ಬಲಹೀನರು ಮತ್ತು ದುರ್ಬಲರಾಗಿದ್ದಾರೆ ಮತ್ತು ಹೊರಗಿನಿಂದ ಅವರು ಬಲಿಷ್ಠರಾಗಿದ್ದಾರೆ. ಅವರು ಎಲ್ಲ ಸರಿಯಾಗಿ ಕಾಣುತ್ತಿದ್ದಾರೆ. ಜೀವನದಲ್ಲಿರುವ ಹೋರಾಟಗಳನ್ನು ಭೌತಿಕ ಶರೀರವು ಎದುರಿಸುತ್ತದೆ. ಪ್ರವಾಹವನ್ನು ಪ್ರಾರಂಭಿಸುತ್ತಾರೆ. ಯಾವಾಗಲೂ ಔಷಧವನ್ನು ತೆಗೆದುಕೊಂಡು ಜೀವಿಸುತ್ತಾರೆ. ತಿಳಿದುಕೊಂಡಿದ್ರೆ ಅವರು ಔಷಧವನ್ನು ತೆಗೆದುಕೊಳ್ಳುತ್ತಾರೆ, ಟ್ಯಾಬ್ಲೆಟ್ಸ್ ಅನ್ನು ತಿನ್ನುತ್ತಾರೆ. ಅವರು ಟ್ಯಾಬ್ಲೆಟ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಪ್ರತಿಯೊಂದು ಟ್ಯಾಬ್ಲೆಟ್ ನ ಹೆಸರು ಅವರಿಗೆ ಗೊತ್ತಿದೆ. ಎದುರುವವರ ಜೊತೆ ಅವರ ಫ್ರೆಂಡ್ಶಿಪ್ ಇದೆ. ಪರಮೇಶ್ವರರು ಬಯಸುವುದಿಲ್ಲ ನಿಮ್ಮ ಜೀವನ ಹೇಗಿರಬೇಕೆಂದು. ಮೃತ್ಯುವಾದುದು ನುಂಗಿ ಹೋಗಿ ಜೀವ ಒಂದೇ ಉಳಿಯಬೇಕೆಂದು. ನಿತ್ಯ ಜೀವವು ನಿಮ್ಮ ಒಳಗೆ ಇದೆ. ಹೇಗೆ ನಿಮಗೆ ಪ್ರತಿ ವಾರ ತಲೆನೋವು ಇರಲು ಸಾಧ್ಯ?
ನಿಮಗೆ ಇದು ಸಾಧಾರಣ ಮಾತಾಗಿ ಅನಿಸುತ್ತದೆ. ಕೆಲವು ಜನರಿಗೆ ಇದು ಸಾಧಾರಣವಾದ ಮಾತಾಗಿದೆ. ಮತ್ತು ರೋಗವು ಕೂಡ ಒಂದು ಸಾಧಾರಣ ಅನಿಸುತ್ತದೆ ಅವರಿಗೆ. ಯೌವನಸ್ಥರಿಗಾಗಿ ನನಗೆ ಬಹಳ ನೋವಾಗುತ್ತದೆ. ನನಗೆ ಬಹಳ ನೋವಾಗುತ್ತದೆ. ನಾವು ಜೀವನ ಕೂಡ ನೋಡಿಲ್ಲ. ನೀವು ಬರೀ 18 ವರ್ಷದವರಾಗಿದ್ದೀರಿ. 90 ವರ್ಷ, 25 ವರ್ಷ. ಮತ್ತು ನೀವು ಮೊದಲಿನಿಂದಲೇ ಸರ್ಜರಿ, ರೋಗಗಳನ್ನು ನೀವು ತಿಳಿದುಕೊಂಡಿದ್ದೀರಿ. ಮೊದಲೇ ನೀವು ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಓ ಪ್ರೀತಿಯ ಪ್ರಭು, ಇವರು ಯಾವ ಜೀವನವನ್ನು ಜೀವಿಸಲು ಬಯಸುತ್ತಾರೆ? ಇದು ಬಹಳ ಒಳ್ಳೆಯದು ಅಲ್ಲ. ಆತನು ಬಯಸುತ್ತಾನೆ ಮೃತ್ಯುವಾದುದು ನುಂಗಿ ಹೋಗಿ ಜೀವ ಒಂದೇ ಉಳಿಯಬೇಕೆಂದು. ಹಾಲೆಲೂಯಾ. ತಿಳಿದುಕೊಳ್ಳಿರಿ, ನೀವು ಇದರ ಮೂಲಕ ಜೀವಿಸುವಾಗ ನೀವು ಬದಲಾವಣೆಗಳನ್ನು ನೋಡಿ ಆಶ್ಚರ್ಯಪಡುವಿರಿ. ಬದಲಾವಣೆ ನಿಮ್ಮ ಜೀವಿತವನ್ನು ನೀವು ನೋಡಿ ಹೇಳುವಿರಿ, ಮೈ ಗುಡ್ನೆಸ್, ಓ 5 ವರ್ಷಗಳಿಂದ ನನಗೆ ಯಾವುದೇ ತೊಂದರೆ ಇಲ್ಲ. ನೀವು ಜೀವಿಸುವಿರಿ, ಜೀವಿಸುವಿರಿ, ಜೀವಿಸುವಿರಿ. ಕೃತ್ಯಗಳು 20ನೇ ಅಧ್ಯಾಯ 28ನೇ ವಾಕ್ಯ 2ನೇ ವಾಕ್ಯ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ವಾತ್ಸವವಾಗಿ ಇದನ್ನು ಕೊಡಲ್ಪಟ್ಟಿದೆ, ನಿಮಗೆ ಅಭಿವೃದ್ಧಿಯನ್ನುಂಟು ಮಾಡುವುದಕ್ಕೆ. ಮತ್ತು ದುಃಖದ ಮಾತು ಇದಾಗಿದೆ, ಬಹಳಷ್ಟು ಕಡಿಮೆ ಕ್ರೈಸ್ತರು ನಮ್ಮನ್ನು ತಾವು ಪರಮೇಶ್ವರನ ವಾಕ್ಯದ ಮೂಲಕ ಮುಂದೆ ಬೆಳೆಸಿದ್ದಾರೆ. ವಾಕ್ಯವನ್ನು ನಿಮಗೆ ಕೊಡಲ್ಪಟ್ಟಿದೆ, ಅದನ್ನು ಉಪಯೋಗಿಸುವುದಕ್ಕೆ. ಅದರಿಂದ ನಿಮ್ಮನ್ನು ನೀವು ಬೆಳೆಸಿಕೊಳ್ಳಿ. ನೀವು ನಿಮ್ಮ ಬಲವನ್ನು ಬೆಳೆಸಬಹುದು. ವಾಕ್ಯದ ಮೂಲಕ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸಿಕೊಳ್ಳಿ. ನಾನು ಬಹಳ ಬಲಹೀನನಾಗಿದ್ದೇನೆ. ವಾಕ್ಯದ ಮೂಲಕ ನೀವು ನಿಮ್ಮ ಶಕ್ತಿಯನ್ನು ಬೆಳೆಸಿಕೊಳ್ಳಿ. ಇದನ್ನು ತಿಳಿದುಕೊಳ್ಳಿರಿ. ವಾಕ್ಯದ ಸಂತಾನವಾಗಿದ್ದೀರಿ. ಯಾವಾಗ ಹೊಸದಾಗಿ ಹುಟ್ಟಿದ್ದೀರೋ ನೀವು ವಾಕ್ಯದ ಒಂದು ಸಂತಾನವಾಗಿದ್ದೀರಿ. ನೀವು ವಾಕ್ಯದ ಹೊರಗೆ ಜೀವಿಸಲು ಸಾಧ್ಯವಿಲ್ಲ. ವಾಕ್ಯದ ಹೊರಗೆ ಜೀವನವನ್ನು ಜೀವಿಸುವ ಅರ್ಥವಾಗಿದೆ ಮರಣವನ್ನು ಹೊಂದುವುದು. ಆತನು ಹೇಳುತ್ತಾನೆ, ನಿಮ್ಮ ಶರೀರದ ಪ್ರಕಾರವಾಗಿ, ಅಂದರೆ ಇಂದ್ರಿಯ ಪ್ರಕಾರವಾಗಿ ನೀವು ಜೀವಿಸಿದರೆ ಇದರ ಅರ್ಥ ಮರಣವನ್ನು ಹೊಂದಿದ್ದೀರಿ ಎಂದು. ಶರೀರದ ಕ್ರಿಯೆಗಳನ್ನು, ಶರೀರದ ಭಾವಗಳನ್ನು ನೀವು ಸಾಯಿಸಿದಾಗ ನೀವು ಜೀವಂತವಾಗಿರುವಿರಿ. ಆತನು ಬಯಸುತ್ತಾನೆ ನೀವು ಹೇಗೆ ಜೀವಿಸಬೇಕೆಂದರೆ ಪರಮೇಶ್ವರರು ಹೇಗೆ ಬಯಸುತ್ತಾರೆ ಹಾಗೆ ನೀವು ಜೀವಿಸಬೇಕೆಂದು. ಒಂದು ಸಫಲತೆಯ ಜೀವನ, ಒಂದು ಜಯಶಾಲಿಯಾದ ಜೀವನ, ಒಂದು ಮಹಿಮೆಯುಳ್ಳ ಜೀವನ. ನೀವು ಇದನ್ನು ಮಾಡಬಹುದು ಮತ್ತು ನೀವು ಪ್ರತಿದಿನ ಇನ್ನೊಮ್ಮೆ ನೋಡಿ ಇದನ್ನು, ನಿಮಗೆ ಒಂದು ರಾಜ್ಯವನ್ನು ಕೊಡಬೇಕೆಂದು. ಇದು ವಾಕ್ಯವು ನಿಮಗೆ ಹೀಗೆ ಹೇಳುತ್ತಿಲ್ಲ, ಆತನು ನಿಮಗೆ ಒಂದು ಅಧಿಕಾರವನ್ನು ಉಂಟು ಮಾಡುವುದೆಂದು. ನಿಮಗೆ ಮೊದಲೇ ಪ್ರಭು ಯೇಸುವಿನಲ್ಲಿ ಒಂದು ಕಾರಣಕ್ಕಾಗಿ ಆತನು ನಿಮಗೆ ಸಹೋದರನೆಂದು ಹೇಳುತ್ತಾನೆ. ನೀವು ಕ್ರಿಸ್ತನಲ್ಲಿ ಒಂದು ಸಹೋದರನಾಗಿದ್ದೀಯಾ? ನೀವು ಕ್ರಿಸ್ತನಲ್ಲಿ ಒಬ್ಬ ಸಹೋದರಿಯಾಗಿದ್ದೀಯಾ? ಆತನು ನಿಮಗೆ ಇಲ್ಲಿ ಏನು ಹೇಳುತ್ತಿದ್ದಾನೆ ಎಂದರೆ ಒಂದು ಅಧಿಕಾರವನ್ನು ಕೊಡಬೇಕು, ನಿಮ್ಮ ಆಸ್ತಿ ಹಕ್ಕನ್ನು ಪಡೆದುಕೊಳ್ಳಲು ಮತ್ತು ಬೇರೆಯವನು ಅದನ್ನು ವಹಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾನೆ, ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾನೆ. ಇದು ಮೊದಲೇ ನಿಮ್ಮದಾಗಿತ್ತು. ಲಾಯರ್ ಇದರ ಬಗ್ಗೆ ಹುಡುಕಿದರು ಮತ್ತು ಎಲ್ಲಾ ಪೇಪರ್ ಅನ್ನು ಅವರು ವರ್ಕ್ ಮಾಡಿದರು. ನಿಮ್ಮ ಬದಲಾಗಿ ಅವರು ಕೋರ್ಟ್ಗೆ ಹೋದರು. ನೀವು ಕೋರ್ಟ್ನಲ್ಲಿ ಒಂದು ಶಬ್ದ ಕೂಡ ಹೇಳಲು ಬಿಡಲಿಲ್ಲ. ಆದರೂ ಕೂಡ ಮತ್ತು ವಕೀಲನು ಇದನ್ನು ಪಡೆದುಕೊಳ್ಳಲು ನಿಮಗೆ ಸಹಾಯ ಮಾಡಿದನು. ಇದು ಹೇಳುತ್ತಿದೆ, ವಾಕ್ಯವು, ಪರಮೇಶ್ವರನ ವಾಕ್ಯವು ನಿಮಗೆ ಒಬ್ಬ ವಕೀಲ ತರ ಕೆಲಸ ಮಾಡುತ್ತದೆ. ಇದು ನಿಮಗೆ ಸಹಾಯ ಮಾಡುವುದು. ಆಸ್ತಿಯನ್ನು ನಿಮಗೆ ಕೊಡಲು ಅದನ್ನು ಯೇಸು ನಿಮಗೆ ಮೊದಲೇ ಕೊಟ್ಟಿದ್ದಾರೆ. ಮತ್ತು ನಮ್ಮೆಲ್ಲರ ಹತ್ತಿರ ಒಂದು ಹಕ್ಕು, ಅಧಿಕಾರ ಇದೆ. ನಾನು ನಿಮಗೆ ಏನು ಕಲಿಸಲು ಬಯಸುತ್ತಿದ್ದೇನೆಂದರೆ, ನಾನು ನಿಮಗೆ ಜೋಡಿಸಲು ಪಡುತ್ತೇನೆ, ಅದು ಮೊದಲೇ ನಿಮ್ಮದಾಗಿದೆ. ನಾನು ನಿಮಗೆ ಜೋಡಿಸುತ್ತೇನೆ. ರೋಮಾಪುರದವರಿಗೆ 5ನೇ ಅಧ್ಯಾಯ 17ನೇ ವಾಕ್ಯ. ನಡೀರಿ, ಇದನ್ನು ಓದೋಣ. 1, 2, 3 ನಡೀರಿ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ, ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿ ಎಂಬ ವರವನ್ನು ಹೊಂದಿದವರು ಯೇಸುಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ. ಅದು ಪರಮೇಶ್ವರನ ಯೋಜನೆ ಮತ್ತು ಉದ್ದೇಶವನ್ನು ಹೇಳುತ್ತಿದೆ. ನಾವು ನಮ್ಮ ಜೀವಿತವನ್ನು ರಾಜನ ಹಾಗೆ ಆಳಬೇಕೆಂದು. ಇದು ಅದ್ಭುತವಾಗಿದೆ. ಇದು ಅದ್ಭುತವಾಗಿದೆ. ಇದು ಅದ್ಭುತವಾಗಿದೆ.
ಮತ್ತು ನೀವು ಇಲ್ಲಿ ಇರಬಹುದು. ಇಂಥ ಯಾವುದೇ ವಿಷಯವನ್ನು ನೀವು ಓದಿ ಯೋಚಿಸಬಹುದು. ನಾನು ನಿಶ್ಚಯವಾಗಿ ಒಬ್ಬ ರಾಜನಾಗಿ ಜೀವಿಸುತ್ತಿಲ್ಲ. ನನ್ನ ಹತ್ತಿರ ಇದು ಇಲ್ಲ, ನನ್ನ ಹತ್ತಿರ ಇದು ಇಲ್ಲ, ನನ್ನ ಹತ್ತಿರ ಅದು ಇಲ್ಲ, ನನ್ನ ಹತ್ರ ಇದು ಇಲ್ಲ. ನಿಮ್ಗೆ ಏನು ಅನಿಸುತ್ತದೆ? ಯಾರು ಜವಾಬ್ದಾರಿಯಾಗಿದ್ದಾರೆ? ಯಾವುದು ನಿಮ್ಮ ಹತ್ತಿರ ಇದೆಯೋ ಇಲ್ಲವೋ ಅದಕ್ಕೆ ನೀವು ಮರೆತು ಬಿಡ್ರಿ. ನೀವು ಎಲ್ಲಿ ಜನಿಸಿದ್ದೀರಿ? ಯಾಕೆಂದ್ರೆ ಮೊದಲೇ ನೀವು ಇಲ್ಲಿದ್ದೀರಿ. ಒಳ್ಳೇದಾಗಿದೆಯೋ ನೀವು ಮರೆತು ಬಿಡಿರಿ ಇದರ ಬಗ್ಗೆ. ನಿಮ್ಮ ತಂದೆ ತಾಯಿ ಹತ್ರ ಇದು ಇರ್ಲಿಲ್ಲ, ಇದು ಇರ್ಲಿಲ್ಲ, ಇದರ ಬಗ್ಗೆ ನೀವು ಮರೆತು ಬಿಡ್ರಿ. ಯಾವಾಗ ನೀವು ಯೇಸುವನ್ನು ನಿಮ್ಮ ಜೀವಿತದ ಪ್ರಭುವಾಗಿ ಮಾಡಿಕೊಂಡಿದ್ದೀರೋ ಆತನು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಇವಾಗ ನೀವು ವಸ್ತುವನ್ನು ನಿಯಂತ್ರಿಸುವುದನ್ನು ಕಲಿಯಬಹುದು, ಕಲಿಯುವುದನ್ನು ಪ್ರಾರಂಭಿಸಬಹುದು. ನಿಮ್ಮಲ್ಲಿ ಎಷ್ಟು ಜನರು ಗಾಡಿ ಓಡಿಸುವುದನ್ನು ಕಲ್ತಿದ್ದೀರಿ? ಹೇಗೆ ಕಾರನ್ನು ನಡೆಸಬೇಕು? ನೀವು ಅದನ್ನು ಕಲಿಯಬೇಕಾಯಿತು. ಒಳ್ಳೆಯದಾಗಿದೆಯೋ? ನೀವು ಯಾವಾಗಲೂ ಯೋಚಿಸಿದ್ದೀರಾ? ನೀವು ಇದನ್ನು ತಿಳಿದುಕೊಂಡಿದ್ದೀರಿ? ಕೆಲವು ವಸ್ತುಗಳನ್ನು ನಿಮಗೆ ಕಲಿಸಲಾಗುತ್ತದೆ. ಆ ವಸ್ತುವಿನ ವಿಷಯವನ್ನು ನೀವು ಕಲಿಯಲೇಬೇಕು. ಬರೀ ನೋಡುವುದು, ಲಕ್ಷ್ಯ ಕೊಡುವುದು ಸಾಕಾಗುವುದಿಲ್ಲ. ಮತ್ತು ಈ ಸಿದ್ಧಾಂತವನ್ನು ತಿಳಿದುಕೊಳ್ಳಬೇಕು. ಮತ್ತು ನೀವು ಸ್ವತಃ ಈ ಅನುಭವವನ್ನು ಪಡೆದಾಗ ಅದು ನಿಮಗೆ ಸಹಾಯವನ್ನು ಮಾಡದೇ ಇರಬಹುದು. ನೀವು ನನ್ನನ್ನು ಕೇಳುತ್ತಿದ್ದೀರಾ? ಇದೇ ಕಾರಣದಿಂದ ಪರಮೇಶ್ವರನ ಮನೆಯಲ್ಲಿ ನನ್ನನ್ನು ಇಟ್ಟಿದ್ದಾರೆ. ಅವರು ಉತ್ಸಾಹದಿಂದ ಮಾತನಾಡಬೇಕೆಂದು ಪರಿಶುದ್ಧಾತ್ಮನ ಮೂಲಕ ಅವರ ಹತ್ತಿರ ಆ ಆಲೋಚನೆ ಇರಬಹುದು, ಜ್ಞಾನ ಇರಬಹುದು. ಅದನ್ನು ಆತ್ಮದ ಮೂಲಕ ಅವರಿಗೆ ಕೊಡಲ್ಪಟ್ಟಿದೆ. ಅವರು ತಮ್ಮ ಬುದ್ಧಿವಂತಿಕೆಯ ಮೇಲೆ ಪರಮೇಶ್ವರನ ವಾಕ್ಯವನ್ನು ಕಲಿಸಬಹುದು. ಪರಮೇಶ್ವರನ ಮನೆಗೆ ಬರುವ ಬಹಳಷ್ಟು ಲಾಭಗಳಲ್ಲಿ ಒಂದಾಗಿದೆ ಇದು. ನೀವು ಬಂದಾಗ ನಾವು ನಿಮಗೆ ಕಲಿಸಬಹುದು. ಪರಿಶುದ್ಧ ಆತ್ಮನ ಉತ್ಸಾಹದ ಅಂತ್ಯದವರೆಗೆ ಆ ವಸ್ತುಗಳು ನಿಮಗೆ ಸಹಾಯ ಮಾಡಬಹುದು. ನಿಮ್ಮ ಜೀವಿತದಲ್ಲಿ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಪರಮೇಶ್ವರಿಗೆ ಮಹಿಮೆ ಉಂಟಾಗಲಿ. ಇನ್ನೂ ಇಲ್ಲಿ ಇದ್ದೀರಾ? ಓಕೆ, ನಡೀರಿ. ಎಫೆಸದವರಿಗೆ 2ನೇ ಅಧ್ಯಾಯ ನಾವು ಓದಲು ಪ್ರಾರಂಭ ಮಾಡೋಣ. ನಂಬರ್ 4ರಿಂದ. ನಾನು ಯಾವುದನ್ನು ಬಯಸುತ್ತೇನೋ ಅದು 9, 8, 9, 10ರಲ್ಲಿ ನಾನು ನಿಮಗೆ ಆ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಬೇಕು. ನಾನು ವೇಗವಾಗಿ ಓದುವೆನು. ನೀವು ರೆಡಿಯಾಗಿದ್ದೀರಾ? 4ನೇ ವಾಕ್ಯದಿಂದ. ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧದ ದಶೆಯಿಂದ ಸತ್ತೋರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದರು. ಅಪರಾಧಿಯಾದ ನಮ್ಮನ್ನು ಪ್ರೀತಿಸಿದನು, ನಮ್ಮನ್ನು ಜೀವಂತ ಮಾಡಿದನು ಕ್ರಿಸ್ತನೊಂದಿಗೆ. ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ. ಮುಂದಣ ಯುಗಗಳನ್ನು ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಆತ ನಮ್ಮ ಹತ್ತಿರ ಸಂಯುಕ್ತ ಕುಳಿತುಕೊಳ್ಳುವುದಿದೆ ಕ್ರಿಸ್ತನೊಂದಿಗೆ. ಇದು ಕಾನೂನವಾದ ಶಬ್ದವಾಗಿದೆ. ಪರಲೋಕದೊಳಗೆ ಕ್ರಿಸ್ತ ಯೇಸುವಿನಲ್ಲಿ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ವಾವ್! ಆತನು ಬಹಳವಾಗಿ ಅದನ್ನು ಸುಡಿಸಿದ್ದಾನೆ. ಪ್ರಭು ಯೇಸುವಿನ ಮೂಲಕ, ಆ ಕೃಪೆಯ ಮೂಲಕ ನಮ್ಮ ಮೇಲೆ ಇದೆ. ಕೃಪೆಯಿಂದ ನಿಮ್ಮ ರಕ್ಷಣೆಯಾಗಿದೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಿಮ್ಮ ರಕ್ಷಣೆಯಾಗಿದೆ. ಇದು ನಿಮ್ಮ ಮೂಲಕ ಅಲ್ಲ, ಇದು ಪರಮೇಶ್ವರನ ಉಪಹಾರವಾಗಿದೆ. ಮತ್ತು ಇದು ಪರಮೇಶ್ವರನ ಉಪಹಾರವಾಗಿದೆ. ಇದು ನಿಮ್ಮ ಸಂಘರ್ಷದ ಮೂಲಕ ಅಲ್ಲ, ಪರಮೇಶ್ವರನ ಉಪಹಾರವಾಗಿದೆ. ಹೇಳುತ್ತದೆ, ನಿಮ್ಮ ಪುಣ್ಯಕ್ರಿಯೆಗಳಿಂದ ಅಲ್ಲ. ಶಬ್ದವು ಎಡ್ಗಾನ್ ನ ಮೂಲಕ ಅಲ್ಲ, ಪುಣ್ಯಕ್ರಿಯೆಗಳಿಂದ ಅಲ್ಲ. ಅದು ನಿಮ್ಮ ಮೂಲಕ ನೀವು ಮಾಡುತ್ತೀರಾ, ಅದರಿಂದ ಅಲ್ಲ. ಅದನ್ನು ನೀವು ಮಾಡಿಸಲಿಲ್ಲ, ನೀವು ಹೀಗೆ ಯಾವುದನ್ನು ಮಾಡಲಿಲ್ಲ. ಅದರ ಮೂಲಕ ನಿಮಗೆ ರಕ್ಷಣೆ ಬಂದಿರಬಹುದು. ನೆಕ್ಸ್ಟ್ ಆತನು ಹೇಳುತ್ತಾನೆ, ನಾವು ಆತನಲ್ಲಿ ಸೃಷ್ಟಿಸಲ್ಪಟ್ಟೆವು. ಪೋಯಿಮಾ ಇದರ ಶಬ್ದದ ಅರ್ಥವಾಗಿದೆ, ನಾವು ಆತನ ಕಾರ್ಯವಾಗಿದ್ದೇವೆ, ನಾವು ಆತನಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ. ಇದರ ಅರ್ಥ ನೀವು ತಿಳಿದುಕೊಂಡಿದ್ದೀರಾ? ಇದರ ಅರ್ಥವಾಗಿದೆ, ಮೊದಲೇ ಕಾರ್ಯವನ್ನು ಮಾಡಿಬಿಟ್ಟಿದ್ದಾನೆ. ನಾನು ಪರಮೇಶ್ವರನ ಕೈ ಕೆಲಸದ ಪರಿಣಾಮವಾಗಿದ್ದೇನೆ. ನನ್ನ ಆತ್ಮದ ವಿಷಯದಲ್ಲಿ ಒಂದು ಸಿದ್ಧತೆ ಇದೆ. ನನ್ನ ಸ್ವಭಾವದ ವಿಷಯದಲ್ಲಿ ನಾವು ಆತನ ಕೈ ಸೃಷ್ಟಿಯಾಗಿದ್ದೇವೆ, ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಇದರ ಅರ್ಥ ಇದೆ, ಅದಕ್ಕೋಸ್ಕರ ಯೇಸು ಕ್ರಿಸ್ತವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಒಳ್ಳೆ ಕೆಲಸಕ್ಕೋಸ್ಕರ ರಚಿಸಲ್ಪಟ್ಟಿದ್ದೇನೆ, ಒಳ್ಳೆ ಕೆಲಸಕ್ಕೋಸ್ಕರ ಸೃಷ್ಟಿಸಲ್ಪಟ್ಟಿದ್ದೀನಿ. ಹೇಳಿರಿ, ನನ್ನ ಜೀವನವು
ಪ್ರೋಗ್ರಾಮ್ ಆಗಿದೆ, ಪ್ರೋಗ್ರಾಮ್ ಆಗುತ್ತಿದೆ. ಸಫಲತೆ, ಸಮೃದ್ಧಿ ಮತ್ತು ವಿಜಯಕ್ಕೋಸ್ಕರ. ಏಕೆಂದರೆ ನಾನು ಒಂದು ಜಯಶಾಲಿಯಾಗಿದ್ದೇನೆ. ಪರಮೇಶ್ವರನ ಕಾರ್ಯಕುಶಲತೆಯಾಗಿದ್ದೇನೆ. ಕ್ರಿಸ್ತ ಯೇಸುವಿನಲ್ಲಿ ನಾನು ಸೋತವನಲ್ಲ. ನಾನು ಒಂದು ಜಯಶಾಲಿಯಾಗಿದ್ದೇನೆ. ನಾನು ಒಬ್ಬ ಸಫಲನಲ್ಲ. ಪ್ರತಿಯೊಂದು ಸ್ಥಳದಲ್ಲಿ, ಪ್ರತಿಯೊಂದು ವಸ್ತುವಿನಲ್ಲಿ ನನ್ನ ಹತ್ತಿರ ಪರಮೇಶ್ವರನ ಯೋಗ್ಯತೆ ಇದೆ. ನನ್ನ ಒಳಗೆ ಕೆಲಸ ಮಾಡುತ್ತಾ ಇರುತ್ತದೆ. ನನ್ನ ಹತ್ತಿರ ಸಕ್ಷಮತೆ ಇದೆ. ನನ್ನ ಒಳಗೆ ಯಾವಾಗಲೂ ಕೆಲಸ ಮಾಡುವ ಪರಮೇಶ್ವರನ ಮೂಲಕ, ಕ್ರಿಸ್ತನ ಮೂಲಕ ಆತನು ನಮಗೆ ಸಾಮರ್ಥ್ಯವನ್ನು ಕೊಡುತ್ತಾನೆ. ಹಾಲೆಲೂಯಾ. ಎಫೆಸದವರಿಗೆ 2ನೇ ಅಧ್ಯಾಯ 4ನೇ ವಾಕ್ಯ. ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಮುಂದಿನ ವಾಕ್ಯವನ್ನು ನೋಡೋಣ. ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ನಮ್ಮ ಹತ್ತಿರ ಒಂದು ಸಂಯುಕ್ತ ಸೀಟ್ ಇದೆ. ಪರಲೋಕದಲ್ಲಿ ಶಬ್ದವನ್ನು ನಾವು ಇಲ್ಲಿ ಹೇಳುತ್ತೇವೆ. ಅದನ್ನು ಸ್ವರ್ಗದಲ್ಲಿ ಉಪಯೋಗಿಸಲಾಗುತ್ತದೆ. ಏಕೆಂದರೆ ನಾವು ಕ್ರಿಸ್ತನ ಜೊತೆ ಸಂಯುಕ್ತ ಸ್ಥಳದಲ್ಲಿ ಕೂಡಿಸಲ್ಪಟ್ಟಿದ್ದೇವೆ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ಆಂಪ್ಲಿಫೈಡ್ ಅನುವಾದ ಕೊಡ್ರಿ. ಫಸ್ಟ್ ರೂಪದಲ್ಲಿ ನಾವು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಅವರು ನೇಮಕವಾದವರು ದೇವರಾದಕೊಂಡ ಜನಾಂಗವು, ಮತ್ತು ಮಸೀಹನಲ್ಲಿ ಯಾವುದೇ ಬ್ಲ್ಯಾಕ್ ಜಾತಿ ಇಲ್ಲ, ಹಸಿರು ಜಾತಿಯಾಗಲಿ, ಬಣ್ಣದ ಜಾತಿಯಾಗಲಿ. ಆದರೆ ನಾವು ಆರಿಸಿಕೊಂಡ ಜಾತಿಯಾಗಿದ್ದೇವೆ, ಜನಾಂಗವಾಗಿದ್ದೇವೆ. ರಾಜವಂಶಸ್ಥರು. ನಾನು ರಾಜವಂಶಸ್ಥನಾಗಿದ್ದೇನೆ. ನಾನು ಒಬ್ಬ ಸಾಧಾರಣ ವ್ಯಕ್ತಿಯಲ್ಲ, ನಾನು ರಾಜವಂಶಸ್ಥನಾಗಿದ್ದೇನೆ. ತಿಳಿದುಕೊಳ್ಳಿರಿ, ನಾನು ಯಾವಾಗಲೂ ಸಾಧಾರಣ ವ್ಯಕ್ತಿಯಾಗಲು ಸಾಧ್ಯವಿಲ್ಲ. ನಾನು ಇದನ್ನು ಮತ್ತೊಮ್ಮೆ ಹೇಳುತ್ತೇನೆ. ನೀವು ದೇವರಾದುಕೊಂಡ ಜನಾಂಗವಾಗಿದ್ದೀರಿ, ರಾಜವಂಶಸ್ಥರು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಪರಮೇಶ್ವರರು ನಮಗೆ ಸ್ವಂತ ತನ್ನನ್ನು ಸಮರ್ಪಿತ ಮಾಡಿಕೊಂಡಿದ್ದಾರೆ. ನಾವು ಆತನವರಾಗಿದ್ದೇವೆ, ವಿಶೇಷವಾದ ಜನರಾಗಿದ್ದೇವೆ. ನೀವು ತೋರಿಸಬೇಕು. ನೋಡಿರಿ ನಮ್ಮ ಉದ್ದೇಶವನ್ನು. ನೀವು ತೋರಿಸಿಕೊಡಬೇಕು. ಅದ್ಭುತ ಕಾರ್ಯಗಳನ್ನು, ಆ ಗುಣಗಳನ್ನು ಪ್ರದರ್ಶಿಸ ಮಾಡಬೇಕು. ಅವರದು ಆತನು ನಿಮಗೆ ಅಂಧಕಾರದಿಂದ ನಿಮ್ಮನ್ನು ಕರೆದು ಆತ್ಮನ ಅದ್ಭುತ ಬೆಳಕಿನ ರಾಜ್ಯಕ್ಕೆ ತೋರಿಸಬೇಕು. ನೀವು ಪಡಿಸಬೇಕು ಆತನ ಗುಣಗಳನ್ನು ಮತ್ತು ಸಿದ್ಧಾಂತಗಳನ್ನು. ನಾನು ಶ್ರೇಷ್ಠತೆಯಿಂದ ತುಂಬಲ್ಪಟ್ಟಿದ್ದೇನೆ. ನಾನು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದೇನೆ. 1 ಕೊರಿಂಥದವರಿಗೆ 3ನೇ ಅಧ್ಯಾಯ 16ನೇ ವಾಕ್ಯ. ನೀವು ದೇವರ ಆಲಯವಾಗಿದ್ದೀರೆಂದು ನಿಮಗೆ ಗೊತ್ತಿಲ್ಲವೋ? ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಇದು ಒಂದು ಪ್ರಾಮಿಸ್ ಅಲ್ಲ, ಇದು ಜೀವಂತ ಸತ್ಯವಾಗಿದೆ. ಇದು ವಾಸ್ತವಿಕವಾಗಿದೆ. ನಿಮ್ಮ ಹತ್ತಿರ ಪರಿಶುದ್ಧಾತ್ಮನಿದ್ದರೆ ಆತನು ನಿಮ್ಮ ಒಳಗೆ ಇರುತ್ತಾನೆ. ಆತನು ನಿಮ್ಮ ಒಳಗೆ ಏನು ಮಾಡುತ್ತಿದ್ದಾನೆ? ಬರೀ ನಿಮ್ಮ ಜೊತೆ ಅನ್ಯ ಭಾಷೆಯಲ್ಲಿ ಮಾತನಾಡಿಸುತ್ತಿದ್ದಾನೆ. ನಿಮ್ಗೆ ಅನಿಸುತ್ತದೆ ಬರೀ ಇದೇ ಆಗಿದೆ. ಆತನು ನಿಮ್ಗೆ ಒಂದು ಜಯಶಾಲಿ ಮಾಡಲು ಬಂದನು. ಆತನು ನಿಮ್ಗೆ ಒಬ್ಬ ಸಫಲನಾಗಿವಾದ ವ್ಯಕ್ತಿ ಮಾಡಲು ಬಂದನು. ಆತನು ನಿಮ್ಗೆ ಒಬ್ಬ ಚಾಂಪಿಯನ್ ಮಾಡಲು ಬಂದನು. ಆತನು ಇದನ್ನೇ ಮಾಡಲು ಬಂದನು. ನೀವು ಆತನ ಬಗ್ಗೆ ನಿರ್ಭೀತರಾಗಬೇಕು, ನಿಮ್ಮ ಒಳಗೆ ಇರುವುದನ್ನು ಬಿಟ್ಟು. ನೀವು ದೇವರ ಆಲಯವಾಗಿದ್ದೀರಿ, ನಿಮಗೆ ಗೊತ್ತಿಲ್ಲವೋ? ಮತ್ತು ನೀವು ಹೇಳುತ್ತೀರಿ, ಪ್ರಭು ನನಗೆ ಗೊತ್ತಿದೆ. ಹೌದು, ನನಗೆ ಗೊತ್ತಿದೆ. ಪರಮೇಶ್ವರರು ನನ್ನಲ್ಲಿ ವಾಸವಾಗಿದ್ದಾರೆ. ನಾನು ಪರಮೇಶ್ವರನ ಆಲಯವಾಗಿದ್ದೇನೆ. ಆತನು ನನ್ನಲ್ಲಿ ವಾಸವಾಗಿದ್ದಾನೆ. ಹಾಗಾದರೆ ನಿಮ್ಮ ಶರೀರದಲ್ಲಿ ಆ ಚರ್ಮ ರೋಗ ಇರಲು ಸಾಧ್ಯವಿಲ್ಲ. ಮತ್ತು ಪರಿಶುದ್ಧಾತ್ಮನು ನಿಮ್ಮಲ್ಲಿ ಇದ್ದಾರೆ.
ಅದನ್ನು ನೀವು ಏಕೆ ಆಗಲು ಬಿಟ್ಟಿರಿ? ಶರೀರದಲ್ಲಿ ರೋಗ ಉಂಟಾಗಲು ನೀವು ಏಕೆ ಬಿಟ್ಟಿರಿ? ನೀವು ಅದನ್ನು ಸತ್ತು ಹೋಗುವಂತೆ, ನಿಮ್ಮ ಶರೀರದಿಂದ ಹೊರಟು ಹೋಗುವಂತೆ ಆದೇಶ ಏಕೆ ಕೊಡಲಿಲ್ಲ? ನೀವು ಇದನ್ನೇ ಮಾಡುತ್ತೀರಿ. 2 ಕೊರಿಂಥದವರಿಗೆ 6ನೇ ವಾಕ್ಯ, 6ನೇ ಅಧ್ಯಾಯ 16ನೇ ವಾಕ್ಯ. ಮಂದಿರವಾಗಿದ್ದೇವಲ್ಲ, ಮಂದಿರವಾಗಿದ್ದೇವಲ್ಲ, ಮಂದಿರವಾಗಿದ್ದೀರಿ, ಮಂದಿರವಾಗಿದ್ದೀರಿ. ಇವಾಗಲೇ ನೀವು ಜೀವಂತ ಪರಮೇಶ್ವರನ ಮಂದಿರವಾಗಿದ್ದೀರಿ. ಹೇಗೆ ಪರಮೇಶ್ವರರು ಹೇಳಿದ್ದಾರೆ, ನಾನು ಅವರಲ್ಲಿ ವಾಸ ಮಾಡುತ್ತಾ ತಿರುಗಾಡುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಅವರಲ್ಲಿ ವಾಸಿಸುತ್ತಾ ಮತ್ತು ತಿರುಗಾಡುತ್ತಾ, ನಿಮಗೆ ಗೊತ್ತಿದೆ ಅದರ ಅರ್ಥ ಏನಾಗಿದೆ? ಇದರ ಅರ್ಥ ಇದಾಗಿದೆ, ಆತನು ನಿಮ್ಮಲ್ಲಿ ವಾಸವಾಗಿರುತ್ತಾನೆ ಮತ್ತು ನಿಮ್ಮ ಮೂಲಕ ಆತನು ಕೆಲಸ ಮಾಡುತ್ತಾನೆ. ಪರಮೇಶ್ವರರು ನನ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ನಾನು ತಿಳಿದಿದ್ದೇನೆ ನಾನು ಯಾರಾಗಿದ್ದೇನೆ. ಆತನು ನನ್ನೊಳಗೆ ಕೆಲಸ ಮಾಡುತ್ತಿದ್ದಾನೆ. ಧನ್ಯವಾದ ಪರಮೇಶ್ವರರೇ. ನೋಡಿರಿ, ನಾನು ಒಂದು ವಿಜಯಿಯಾಗಿದ್ದೇನೆ. ಯಾವ ಕೆಲಸವನ್ನು ನಾನು ಮಾಡುತ್ತೇನೋ ನಾನು ಒಂದು ಸಫಲತೆಯಾಗಿದ್ದೇನೆ. ನಾನು ಒಂದು ಸಫಲತೆಯಾಗಿದ್ದೇನೆ. ನಾನು ಒಂದು ಸಫಲತೆಯಾಗಿದ್ದೇನೆ. ನಾನು ಒಂದು ಸಫಲತೆಯಾಗಿದ್ದೇನೆ. ಪರಮೇಶ್ವರ್ ನನ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆತನು ನನ್ನಲ್ಲಿ ವಾಸವಾಗಿದ್ದಾನೆ. ಆತನು ನನ್ನ ಶರೀರದ ಪ್ರತಿಯೊಂದು ಕಣದಲ್ಲಿದ್ದಾನೆ. ಆತನು ನನ್ನ ಶರೀರದ ಪ್ರತಿಯೊಂದು ಎಲುಬಿನಲ್ಲಿದ್ದಾನೆ. ನಾವು ಆತನ ಶರೀರದ ಅಂಗವಾಗಿದ್ದೇವೆ. ಆತನ ಮಾಂಸದು, ಆತನ ಎಲುಬಿನದ್ದು. ಯಾರಾದ್ರೂ ಕಿರ್ಚಬಹುದು, ಆಮೇನ್, ಹಾಲೆಲೂಯಾ. ನನ್ನ ತಲೆಯಿಂದ ಕಾಲು ಅಂಗಾಲಿನವರೆಗೂ ಪರಮೇಶ್ವರನಿಂದ ತುಂಬಲ್ಪಟ್ಟಿದ್ದೇನೆ. ನನ್ನ ಒಳಗೆ ಪರಮೇಶ್ವರನ ಜೀವನವಿದೆ. ನನ್ನ ಪೂರ್ತಿ ಆತ್ಮ ಪ್ರಾಣ ಶರೀರದಲ್ಲಿ ಪರಮೇಶ್ವರನ ಜೀವನ ನನ್ನಲ್ಲಿ ಕೆಲಸ ಮಾಡುತ್ತಿದೆ. ನನ್ನ ಒಳಗೆ ಪರಮೇಶ್ವರನ ಸ್ವಭಾವವಿದೆ. ಕ್ರಿಸ್ತನು ನನ್ನಲ್ಲಿ ಜೀವಂತನಾಗಿದ್ದಾನೆ. ಆತನು ನನ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಹಾಲೆಲೂಯಾ. ನೀನು ಒಂದು ಸಫಲತೆಯಾಗಿದ್ದೀಯಾ? ನೀನು ಒಂದು ಸಫಲತೆಯಾಗಿದ್ದೀಯಾ? ನೀವು ಮಹಿಮೆಯಿಂದ ಮಹಿಮೆಯಲ್ಲಿ ಮುಂದೆ ಬೆಳೆಯುತ್ತಿದ್ದೀರಿ. ನಿಮಗೆ ನಿಲ್ಲಿಸಲು ಯಾವುದೇ ಶಕ್ತಿಶಾಲಿ ಇಲ್ಲ. ನೀವು ತಿಳಿದುಕೊಳ್ಳಿರಿ, ಬೈಬಲ್ ಹೇಳುತ್ತದೆ, ಪರಮೇಶ್ವರನ ವಾಕ್ಯವು ದೊಡ್ಡದು ಮತ್ತು ಪ್ರಬಲವಾಯಿತು. ಅದು ಎಫೆಸಸ್ನಲ್ಲಿ ಇತ್ತು. ಎಫೆಸಸ್ ಹೊರಟು ಹೋಗಿದ್ದಾನೆ. ಇವಾಗ ಅದು ನಿಮ್ಮಲ್ಲಿ ಕೆಲಸ ಮಾಡುತ್ತಿದೆ. ನಿಮಗೆ ಜೋಡಿಸಲ್ಪಟ್ಟ ಪ್ರತಿಯೊಂದು ವಸ್ತುವಿನಲ್ಲಿ ಪರಮೇಶ್ವರನ ವಾಕ್ಯವು ಮಹಾನ್ ರೂಪದಲ್ಲಿ ಬೆಳೆಯುತ್ತಿದೆ ಮತ್ತು ಪ್ರಬಲವಾಗುತ್ತಿದೆ ಮತ್ತು ಪ್ರಬಲವಾಗುತ್ತಿದೆ. ಆದರೂ ಕಿರ್ಚಬಹುದು, ಆಮೇನ್. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸಿಯನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸಿಯದ ಜೀವನವನ್ನು ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ, ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ. ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ. ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಈ ಸಮಯದಲ್ಲಿ ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಮಾಂಶವನ್ನು, ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಮತ್ತು ನೀವು ಚರ್ಚ್ಗೆ ಬರುತ್ತೀರಿ, ದಶಮಾಂಶವನ್ನು ಕೊಡದಿದ್ದರೆ ನೀವು ಪರಮೇಶ್ವರಿಗೆ ಅದನ್ನು ನಿಲ್ಲಿಸುತ್ತಿದ್ದೀರಿ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕೆಲಸವನ್ನು ಮಾಡುವುದಕ್ಕೋಸ್ಕರ ನನ್ನ ಹತ್ತಿರ ಕೊಡೋದಕ್ಕೆ ಏನೂ ಇಲ್ಲ ಎಂದು ಹೇಳಬೇಡಿರಿ. ದಶಮಾಂಶ ಕೊಡುವುದು ಬಹಳ ಮುಖ್ಯವಾಗಿದೆ.
ದಶಮಾಂಶವು ನೀವು ಗಳಿಸಿರೋದು ಮತ್ತು ನಿಮ್ಮ ಸಂಬಳದ ಮತ್ತು ಹೇಳಬೇಡಿರಿ, ನಾನು ದಶಮಾಂಶವನ್ನು ಕೊಡುವುದಿಲ್ಲ ಮತ್ತು ಇಂಥ ವ್ಯಕ್ತಿ ಆಗಲು ನೀವು ಬಿಡಬೇಡಿರಿ. ನಿಮ್ಮ ದಶಮಾಂಶವನ್ನು, ಕಾಣಿಕೆಯನ್ನು, ನಿಮ್ಮ ಪಾರ್ಟ್ನರ್ಶಿಪ್ಪನ್ನು ನೀವು ಆನ್ಲೈನ್ ನೋಡುತ್ತಿದ್ದರೆ ನಮ್ಮ ಲಿಂಕ್ ಅದರಲ್ಲಿ ಇದೆ ಮತ್ತು ನೀವು ನಿಮ್ಮ ಕಾಣಿಕೆಯನ್ನು, ದಶಮಾಂಶವನ್ನು, ಪಾರ್ಟ್ನರ್ಶಿಪ್ಪನ್ನು ಕೊಡಬಹುದು. ಕಿರ್ಚಬಹುದು ಮಹಿಮಾ. ನಾವು ಪ್ರಾರ್ಥನೆ ಮಾಡೋಣ. ಧನ್ಯವಾದ ಹೇಳುತ್ತೇವೆ ಪ್ರಭು, ಈ ಕಾಣಿಕೆಯನ್ನು ತರುವುದಕ್ಕೆ ಬುದ್ಧಿಯನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು, ಅನುಗ್ರಹವನ್ನು ಕೊಡುವುದಕ್ಕೋಸ್ಕರ ಮತ್ತು ಹೇಗೆ ವಾಕ್ಯದ ಪ್ರಕಾರ ನಾವು ಹಣದ ಮೂಲಕ ನಿಮ್ಮನ್ನು ಸನ್ಮಾನ ಮಾಡಿದೆವು, ಆದಾಯವು ನಮ್ಮ ಹತ್ರ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಪ್ರಭು, ಧನ್ಯವಾದ 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 ಧನ್ಯವಾದ. ಈ ಕಾಣಿಕೆಯ ಮೇಲೆ ಆಶೀಷ್ನ ಆಹ್ವಾನ ಮಾಡುತ್ತೇವೆ. ಬೆಳವಣಿಗೆಯ ನಿಯಮವನ್ನು ಹೇಳುತ್ತೇವೆ ನಿಮ್ಮ ರಾಜ್ಯ ಮತ್ತು ಸುವಾರ್ತೆಯ ವಿಸ್ತಾರಕ್ಕಾಗಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ. ಆಮೇನ್. ಹಲ್ಲೆಲೂಯಾ. ಮೊದಲನೇ ಅನೌನ್ಸ್ಮೆಂಟ್ ಇದೆ. ನಮ್ಮ 30 ದಿನದ ಕ್ಯಾಂಪಿಂಗ್ ಪ್ರಾರಂಭವಾಗಿದೆ. 19 ಮಾರ್ಚ್ನಿಂದ 17 ಏಪ್ರಿಲ್ 2025 ವರೆಗೆ. ಕ್ಯಾಂಪಿಂಗ್ನಲ್ಲಿ ನಾವು 5 ವಿಷಯವನ್ನು ಮಾಡುತ್ತಿದ್ದೇವೆ. ಮೊದಲನೇದು ಉಪವಾಸವಾಗಿದೆ. ನಾವು ಬೆಳಗ್ಗೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಉಪವಾಸ ಮಾಡುತ್ತಿದ್ದೇವೆ. ಎರಡನೇದು ಪ್ರಾರ್ಥನೆಯಾಗಿದೆ. ನಮ್ಮ ಜೊತೆ ಪ್ರಾರ್ಥನೆಯೊಂದಿಗೆ ಜೋಡಿಸಲ್ಪಡ್ರಿ. ನಾವು ಬೆಳಗ್ಗೆ 7 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ, ರಾತ್ರಿ 11:45ಕ್ಕೆ ಪ್ರಾರ್ಥನೆಯಲ್ಲಿ ನೀವು ಜೋಡಿಸಲ್ಪಡಿರಿ. ಮೂರನೇದು, ಹೆಚ್ಚು ಕಡಿಮೆ ನಾವು ಪ್ರತಿದಿನ 2 ಆತ್ಮಗಳನ್ನು ಗೆಲ್ಲುತ್ತಿದ್ದೇವೆ. ಈ 30 ದಿನಗಳಲ್ಲಿ ನೀವು 50 ಆತ್ಮಗಳನ್ನು ಗೆಲ್ಲುತ್ತಿದ್ದೀರಿ. 4ನೇದು, ನೀವು ಆತ್ಮಗಳನ್ನು ಬೆಳೆಸುತ್ತಿದ್ದೀರಿ. ಫೌಂಡೇಶನ್ ಸ್ಕೂಲನ್ನು ನೀವು ಮಾಡಿಸಿರಿ. ಸೆಲ್ ಜೊತೆ ಮತ್ತು ಚರ್ಚ್ ಜೊತೆ ಜೋಡಿಸಲ್ಪಡಿಸಿರಿ. ಆತ್ಮಿಕ ವೃದ್ಧಿಯ ಒಂದು ಭಾಗವಾಗಿ ನೀವು ಬಿಡ್ರಿ. ಮತ್ತು 5ನೇದು ಪಾರ್ಟ್ನರ್ಶಿಪ್ ಆಗಿದೆ. ಪ್ರತಿದಿನ ಹೆಚ್ಚು ಕಡಿಮೆ 200 ರೂಪಾಯಿದ ಪಾರ್ಟ್ನರ್ಶಿಪ್ ಮಾಡಿರಿ. ಪ್ರಕಾರ ನೀವು ತಿಂಗಳಿನಲ್ಲಿ 5,000ದಿಂದ 10,000ವರೆಗೆ ಪಾರ್ಟ್ನರ್ಶಿಪ್ ಮಾಡಬಹುದು. ಪ್ರತಿದಿನ ಪಾರ್ಟ್ನರ್ಶಿಪ್ ಹೆಚ್ಚು ಕಡಿಮೆ 200 ರೂಪಾಯಿವರೆಗೂ ನೀವು ಮಾಡಬಹುದು. 3ನೇದಿದೆ ಫೌಂಡೇಶನ್ ಸ್ಕೂಲ್. ಫೌಂಡೇಶನ್ ಸ್ಕೂಲ್ ಬಹಳ ಮುಖ್ಯವಾಗಿದೆ. ಇದು ನಿಮಗೆ ಸಹಾಯ ಮಾಡುವುದು ಮಸೀಹ ಜೀವವನ್ನು ಆಳವಾಗಿ ತಿಳಿದುಕೊಳ್ಳುವುದಕ್ಕೆ, ಮಸೀಹ ಜೀವಿತದಲ್ಲಿ ನಿಮ್ಮ ಬೇರುಗಳನ್ನು ದೃಢವಾಗಿ ಮಾಡಿಸಿಕೊಳ್ಳುವುದಕ್ಕೆ. ಇವತ್ತೇ ಫೌಂಡೇಶನ್ ಸ್ಕೂಲನ್ನು ಪ್ರಾರಂಭ ಮಾಡಿರಿ. ನಿಮ್ಮ ಜೊತೆ ನೀವು ಸಂಪರ್ಕದಲ್ಲಿ ಇಡ್ರಿ ಮತ್ತು ಇದನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. 4ನೇದು, ನಮ್ಮ ROWD ರೆಪ್ಸಡಿ ಆಫ್ ರಿಯಾಲಿಟೀಸ್. ಇವಾಗಲೂ ಅದು ನಡೆಯುತ್ತಿದೆ. ವಾಸ್ತವಿಕ ಸಂಗ್ರಹವನ್ನು ಹಂಚುತ್ತಿದ್ದೇವೆ. ಹಂಚಲು ನಮ್ಮ ಜೊತೆ ನೀವು ಜೋಡಿಸಲ್ಪಡ್ರಿ. ಇದರ ಒಂದು ಪಾರ್ಟ್ನರ್ ಆಗಿರಿ. ಈಗೀಗಲೇ ನಮ್ದು ಲೈವ್ ಹೀಲಿಂಗ್ ಸ್ಟ್ರೀಮ್ ಫಾಸ್ಟರ್ ಕಿಸ್ದು ಮುಗಿದಿದೆ. ಇದರ ಜೊತೆ ನೀವು ಒಬ್ಬ ಪಾರ್ಟ್ನರ್ ಆಗಬಹುದು. ನೀವು ಸ್ವಸ್ಥತೆಯನ್ನು ಮತ್ತು ಅದ್ಭುತವನ್ನು ಸ್ವೀಕರಿಸಿದಿರೋ ಅದನ್ನು ನೀವು ಯಾವಾಗಲೂ ನಿರಂತರವಾಗಿ ಇಟ್ಟುಕೊಳ್ಳಬಹುದು ಪಾರ್ಟ್ನರ್ಶಿಪ್ ನ ಜೊತೆಗೆ. ಥ್ಯಾಂಕ್ ಯು. ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ. ಪರಮೇಶ್ವರ್ಗೆ ಧನ್ಯವಾದ ಹೇಳೋಣ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. ಆತನಿಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ. ಧನ್ಯವಾದ ಧನ್ಯವಾದ ಧನ್ಯವಾದ. ಪರಮಪಿತನ ಪ್ರೀತಿ, ಯೇಸುಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಅನ್ಯೋನ್ಯತೆ, ಪವಿತ್ರಾತ್ಮನ ಸಹಭಾಗ್ಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆಯನ್ನು ಹಿಂಬಾಲಿಸುವುದು. ನಾನು ಸದಾಕಾಲ ಯೋನನ ಮಂದಿರದಲ್ಲಿ ವಾಸಿಸುವೆನು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ಸಂತೋಷವಾಗಿರ್ರಿ. ವಾಕ್ಯವು ಕೆಲಸ ಮಾಡುತ್ತದೆ.